ನಕ್ಸಲರ ಹೋರಾಟ ಸರಿನಾ ತಪ್ಪಾ? ಬನ್ನಿ ಈ ಬಗ್ಗೆ ಈಗ ಆರಂಭಿಸೋಣ ವಾಗ್ಯುದ್ಧವನ್ನ. ಓಕೆ, ನನ್ನ ಬಲಗಡೆ ಇರುವಂತಹ ಮಿತ್ರರು ಹೇಳ್ತಾ ಇದ್ದಾರೆ ನಕ್ಸಲಿಸಂ ಎನ್ನುವಂಥದ್ದು ಹೋರಾಟ ಇರಲಿ, ಆದರೆ ಹೋರಾಟದ ಹಾದಿ ಏನಿದೆ ಅದು ಸರಿ ಇಲ್ಲ ಅನ್ನುವಂಥದ್ದು. ಬನ್ನಿ ಅವ್ರನ್ನೇ ಮೊದಲಿಗೆ ಮಾತನಾಡಿಸೋಣ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಈ ನಕ್ಸಲಿಸಂನ ಹೋರಾಟದ ಬಗ್ಗೆ? ಯಾಕೆ ಇದು ತಪ್ಪು ಅಂತ ಅನ್ಸುತ್ತೆ ತಮಗೆ? ಯಾರು ಈ ವ್ಯವಸ್ಥೆ ಬೇಡ, ಜಾತಿ ವ್ಯವಸ್ಥೆ ಬೇಡ ಅಂತ ಯಾರು ಹೇಳ್ತಾ ಇದ್ದಾರೆ ಅವರೇ ಒಂದು ಕಡೆ ಇದನ್ನು ಪ್ರಚೋದನೆ ನೀಡ್ತಾ ಇದ್ದಾರೆ. ಕಾರಣ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಇದು ಮಾರಕವಾಗಿದೆ. ಜೊತೆಗೆ ಹೌದು, ಓಕೆ. ಸೊ ಒಪ್ತೀರಾ ನೀವು ಈ ಹೋರಾಟ ವ್ಯವಸ್ಥೆಯೇ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ ಅಂತ ಹೇಳ್ತಾರೆ? ನೀವೇನಂತ? ಹೋರಾಟ ಅನ್ನೋದು ದಿನನಿತ್ಯ ಬೇಕು. ಯಾಕೆಂದರೆ ಸಮಾಜದಲ್ಲಿ ಯಾವುದನ್ನೇ ಪಡ್ಕೋಬೇಕಂದ್ರೂ ಹೋರಾಟ ಅನ್ನೋದು ಇಂಪಾರ್ಟೆಂಟು. ಯಾಕೆಂದರೆ ಈಗ ಈ ಸಮಾಜದಲ್ಲಿ ಏನಾಗಿದೆ ಅಂದರೆ ಅಸಮಾನತೆ, ಅನ್ಯಾಯದಿಂದ ಕೂಡಿದೆ. ಯಾವುದೇ ಥರದ ಸರಿಯಾದ ಸೌಲಭ್ಯಗಳಿಲ್ಲ. ಅದೇ ರೀತಿಯಲ್ಲಿ ಈಗ ಸಮಾಜದಲ್ಲಿ ಏನಾಗ್ತಿದೆ ಅಂದರೆ ಮಹಿಳೆಯರ ಮೇಲೆ ದಿನನಿತ್ಯ ಅತ್ಯಾಚಾರಗಳು ಸಹ ನಡೀತಾ ಇದೆ. ಎಲ್ಲರೂ ಪ್ರಜೆಗಳು ಸಮಾನವಾಗಿದ್ದಾರೆ. ಸಮಾನತೆ ಇದೆ ಅಂದರೆ ಎಲ್ಲಿದೆ ಸಮಾನತೆ? ಬಡತನ ಇದೆ, ಅಸಮಾನತೆ ಇದೆ, ದಾರಿದ್ರ್ಯದಿಂದ ಕೂಡಿದೆ. ನಕ್ಸಲಿಸಂ ಮಾಡಿರದೆ ಈ ಒಂದು ಆಳುವ ವರ್ಗ, ಈ ಒಂದು ಆಳುವ ವರ್ಗ ಭೂಮಾಲಿಕ ವರ್ಗದಿಂದ ಸಹ ಅವರು ನಕ್ಸಲಿಸಂ ಆಗಿದ್ದಾರೆ. ಅಂದ್ರೆ ಹೋರಾಟವನ್ನ ಹತ್ತಿಕ್ಕಲಿಕ್ಕೋಸ್ಕರ ಈ ಹಣೆಪಟ್ಟಿ ಇದೆ ಅಷ್ಟೇ, ಇದು ಹೋರಾಟದ ಹಾದಿ ತಪ್ಪಿಲ್ಲ ಅನ್ನೋದು. ಓಕೆ, ಇನ್ನು ಒಪ್ತೀರಾ ನೀವು? ಅದು ನಿರುದ್ಯೋಗದ ವಿರುದ್ಧವಾಗಿ ಇವರು ಹೋರಾಟ ಮಾಡ್ತಾ ಇದ್ದಾರೆ. ನಿರುದ್ಯೋಗನ ಹತ್ತಿಕ್ಕಬೇಕು ಅಂತೇಳಿ ಇವರು ಹೋರಾಟ ಮಾಡ್ತಾ ಇದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಈ ಎಷ್ಟು ಪ್ರಮಾಣದ ನಿರುದ್ಯೋಗನ ಇವರು ಪರಿಹಾರ ಕಂಡುಕೊಂಡಿದ್ದಾರೆ? ಇಷ್ಟು ಸಮಯದ ಹೋರಾಟದಲ್ಲಿ ಇವರು ಎಷ್ಟು ಪ್ರಮಾಣದ ನಿರುದ್ಯೋಗವನ್ನು ಇವರು ಪರಿಹಾರ ಮಾಡ್ಕೊಂಡಿದ್ದಾರೆ? ಅತ್ಯಾಚಾರದ ವಿರುದ್ಧವಾಗಿ ಮಾತಾಡೋ ಇವರು ಮೆಣಸಿನಹಳ್ಳಿಯಲ್ಲಿ ಮೊನ್ನೆ ಏನು ಇದು ಕೂಮಿಂಗ್ ಕಾರ್ಯಾಚರಣೆ ನಡೀತು, ಅಲ್ಲಿ ಸಿಕ್ಕಿರೋದು ಬರೀ ಗರ್ಭ ನಿರೋಧಕ ಮಾತ್ರೆಗಳು, ಕಾಂಡಮ್ಗಳು. ಇದರ ಅವಶ್ಯಕತೆ ನಕ್ಸಲ್ ಹೋರಾಟಕ್ಕೆ ಇದೆಯಾ? ಆ ಹೋರಾಡುವಂಥ ಮಾರ್ಗ, ಇವರು ಅನುಸರಿಸುತ್ತಿರುವಂಥ ಮಾರ್ಗ ಸರಿ ಇಲ್ಲ. ಆ ಮಾರ್ಗವನ್ನು ಅವ್ರು ತಿದ್ದುಪಡಿ ಮಾಡ್ಕೊಬೇಕು. ಓಕೆ, ಮಾರ್ಗದಲ್ಲಿ ತಿದ್ದುಪಡಿ ಆಗಬೇಕು. ಯಾಕಂದ್ರೆ ಇನ್ನೂ ಕೂಡ ಯಾವುದೇ ರೀತಿಯ ಫಲ ಸಿಕ್ಕಿಲ್ಲ ಅಂತ ಅನ್ನೋದು ನಿಮ್ಮ ಮಿತ್ರರ ವಾದ. ನೀವೇನಂತ? ಚಿಕ್ಕಮಗಳೂರು ಜಿಲ್ಲೆಯಾದ್ಯಂತ ಕೂಲಿ ಮಾಡೋರಿಗೆ ಏನು ಸಂಬಳ ಇತ್ತು ಕೇವಲ 25ರಿಂದ 30 ರೂಪಾಯಿ ನಕ್ಸಲಿಸಂ ಬಂದಾಗ, ಮತ್ತೆ ಒಂದು ಸೇರು ಅಕ್ಕಿ ಕೊಡುವಂಥ ಪರಿಸ್ಥಿತಿ ಇತ್ತು. ಈ ಸಂದರ್ಭದಲ್ಲಿ ಇದು ಒಂದು ಫ್ಯಾಮಿಲಿ ಒಬ್ಬರಿಗೆ ಇಷ್ಟು ಕೊಟ್ಟರೆ ಅವರು ಜೀವನ ಮಾಡೋಕ್ಕೆ ಸಾಧ್ಯ ಇದೆ. ಅದು ಮತ್ತೆ ಕೂಲಿ ಮಾಡುವಂಥ ಅವರ್ಸ್ ಎಷ್ಟಿತ್ತು? ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆ ತನಕ ದುಡಿಬೇಕಂತ ನಿಯಮಗಳಿತ್ತು. ಮತ್ತು ದುಡಿಸ್ಕೊಳ್ತಿದ್ರು ಯಾರು? ಭೂಮಾಲೀಕರು. ಉದ್ಯಮಕ ರಾಷ್ಟ್ರೀಯ ಉದ್ಯಾನವನ ಇವನ್ ಇಲ್ಲಿರೋ ಎಲ್ಲರೂ ಹೋರಾಟ ಮಾಡಿದ್ವಿ ಅದಕ್ಕೆ. ಆದರೆ ನಮ್ಮಿಂದ ಅದು ಸಾಧ್ಯವಾಯ್ತಾ? ಯಾವಾಗ ನಕ್ಸಲರು ಅಲ್ಲಿ ಬಂದು ಅಲ್ಲಿ ಅವರ ನೆಲೆ ಊರಿದ್ರು ಆಗ ತಕ್ಷಣ ಸರ್ಕಾರ ಒಂದು ಘೋಷಣೆ ಮಾಡ್ತೀವಿ, ಏನಂದರೆ ಯಾರು ನೀವು ಅಲ್ಲಿ ಇರೋಕ್ಕೆ ಇಷ್ಟಪಡ್ತೀವಿ ನೀವು ಅಲ್ಲೇ ಇರಿ, ಯಾರು ನಮಗೆ ಹೊರಗೆ ಹೋಗೋಕ್ಕೆ ಇಷ್ಟ ಇದೆ ಅವರು ಹೊರಗೆ ಬನ್ನಿ. ಇದು ಯಾರಿಂದ ಸಾಧ್ಯವಾಯಿತು? ಖಂಡಿತ ಇಲ್ಲ. ಯಾಕಂತಂದರೆ ಅವ್ರು ಹೇಳ್ದಂಗೆ ಇವತ್ತು ಸರ್ಕಾರನೇ ಎಲ್ಲದೂ ಮಾಡಬೇಕಂತ ಏನೂ ರೂಲ್ಸ್ ಇಲ್ಲ. ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ನಮ್ಮದೇ ಆದಂಥ ನಮಗೆ ಸ್ವ ಉದ್ಯೋಗ ಮಾಡೋಂಥ ವ್ಯವಸ್ಥೆ ಇದೆ. ಹಾಗಾಗಿ ಇವ್ರು ಬಂದು ಕಟ್ಕೊಂಡು ಎಲ್ಲವನ್ನೂ ಸರಿ ಮಾಡ್ತೀವಿ, ಸಶಸ್ತ್ರ ಹೋರಾಟದಿಂದ ಎಲ್ಲವನ್ನೂ ಸರಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಅದೇ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಇವತ್ತು ಹಳ್ಳಿಗೆ ಹೋಗಿ ಸ್ವ ಉದ್ಯೋಗವನ್ನು ಮಹಿಳೆಯರಿಗೆ ಕೊಡ್ತಾ ಇದ್ದಾರೆ, ಆದರೆ ಅವರು ಬಂದೂಕ್ ತೋರಿಸಲಿಲ್ಲ. ಇವರು ನಕ್ಸಲೀಯರು, ಇವರು ಭೂಮಿ ಕೇಳ್ತಾರೆ, ಏನು ಬೇಕಾದ್ರೆ ಮಾಡ್ತಾರೆ, ಈ ದೇಶನ ಅಲ್ಲೋಲ ಕಲ್ಲೋಲ ಮಾಡ್ತಾರೆ. ಅಂದರೆ ಸಮಾನತೆ ತಂದು ಬಿಡ್ತಾರೆ ಅನ್ನೋ ಒಂದೇ ಉನ್ನಾರದಲ್ಲಿ ಏನು ಮಾಡಿದ್ರು ಅವತ್ತು ನಕ್ಸಲನ್ನ ಅಣೆಪಟ್ಟೆ ಕಟ್ಟಿ ಇವತ್ತು ಭೂಮಿ ಒಳಗೆ ಬಿಟ್ಟರು. ಇವತ್ತು ಅವತ್ತಿನ ದಿನದಲ್ಲಿ ಏನು ಭೂಮಿ ಮಾಲೀಕರ ವಿರುದ್ಧವಾಗಿ ಮಾತಾಡಿದಾಗ, ದಂಗೆ ಎದ್ದಾಗ ಕೈಗೆ ಸಿಕ್ಕಂಥ ಕಲ್ಲು, ಗುಡಾಣಿ, ಏನು ಕತ್ತಿ ಅಥವಾ ಪ್ರತಿಯೊಂದು ವಸ್ತ್ರಗಳನ್ನು ಕೂಡ ಅವತ್ತು ಯುದ್ಧಕ್ಕೆ ಬಳಸಿದ್ದು, ಇದನ್ನೇ ಸಶಸ್ತ್ರ ಅಂತೇಳಿ ಬಿತ್ತನೆ ಮಾಡಿದ್ದು, ಇವೆಲ್ಲ ಒಂದು ಕಟ್ಟುಕತೆ. ಇವತ್ತು ಇದೇ ನಕ್ಸಲೀಯರಿಗೆ ಹೆದರಿ 6 ಗಂಟೆಗೆ ಮನೆಯ ಬಾಗಿಲು ಹಾಕಬೇಕಾದಂಥ ಪರಿಸ್ಥಿತಿ ಇದೆ. ಬುಕುಡಿ ಬೈಲಿನಲ್ಲಿ ಪತ್ನಿ ಮತ್ತು ಮಗನ ಎದುರುಗಡೆ ವೆಂಕಟೇಶ್ ಅನ್ನೋವನ್ನು ಹತ್ಯೆ ಮಾಡಿದರು. ಏನಕ್ಕೋಸ್ಕರ ಹತ್ಯೆ ಮಾಡಿದರು? ಯಾರು ನಮಗೆ ಇವತ್ತು ಆದರ್ಶ? ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆಗಳಲ್ಲಿ ಡಾಕ್ಟರ್ ಸುದರ್ಶನ್ ಮತ್ತು ಡಾಕ್ಟರ್ ಬಾಲಸುಬ್ರಹ್ಮಣ್ಯಂ ತಾನು ಕಲ್ತಿರ್ತಕ್ಕಂಥ ಶಿಕ್ಷಣ ಈ ಸಮಾಜಕ್ಕೋಸ್ಕರ ಆಗಬೇಕು ಅಂತ ನಿರ್ಧಾರ ಮಾಡಿದ್ರು. ಮಾತ್ರ ಅಲ್ಲ, ಅಲ್ಲಿರ್ತಕ್ಕಂಥ ಕಾಡು ಜನರ ಮಧ್ಯೆ, ಸೋಲಿಕೆ ಜನರ ಮಧ್ಯೆ ಅವರಿಗೆ ಶಿಕ್ಷಣ ಕೊಡಲಿಕ್ಕೆ ಅವ್ರು ನಿರ್ಧಾರ ಮಾಡಿದ್ರು. ತನ್ನ ಜೀವನವನ್ನು ಅದಕ್ಕೋಸ್ಕರ ಅವ್ರು ಅರ್ಪಿಸಿದ್ರು. ಯಾಕೆ ಇವರಿಗೆ ಮಾಡಿಲ್ಲ? ಇವತ್ತು ಇಲ್ಲಿಗೆ ಸುಮಾರು 43 ವರ್ಷ ಆಯಿತು. 43 ವರ್ಷದಲ್ಲಿ ಇವರ ಯೋಗ್ಯತೆಗೆ ಒಂದು ಅಂಗನವಾಡಿಯನ್ನಾದರೂ ಶುರು ಮಾಡುವಂಥ ಕೆಲಸವನ್ನು ಇವರು ಮಾಡಿದ್ರಾ? ಯಾಕೆ ಮಾಡಿಲ್ಲ? ಇವತ್ತು ಶಿಕ್ಷಣ ಅಂತ ಬಡ್ಕೊಳ್ತಾರಲ್ಲ, ಶಿಕ್ಷಣದಲ್ಲಿ ಅಸಮಾನತೆ ಅಂತ ಬಡ್ಕೊಳ್ತಾರಲ್ಲ, ಯಾಕೆ ಮಾಡಲಿಲ್ಲ? ಇವತ್ತು ಉತ್ತರ ಕೊಡಬೇಕಲ್ವಾ? ಪ್ರಜಾಪ್ರಭುತ್ವವಾಗಿ ಅವರು ಹೋರಾಟನೇ ಮಾಡ್ತಾ ಇದ್ದಾರೆ ಹೊರತು ಅವರು ಅಹಿಂಸಾತ್ಮಕ ತತ್ವವಾಗಿ ಹೋರಾಟ ಮಾಡ್ತಿದ್ದಾರೆ. ಆದರೆ ಇವರು ಅಹಿಂಸೆಯನ್ನೇ ಪ್ರತಿಪಾದಿಸಿದ್ರೆ ಬಹುಶಃ ನಿಮ್ಮ ಮಿತ್ರರು ಈ ಪ್ರಶ್ನೆಯನ್ನೇ ಎತ್ತುತ್ತಿರ್ಲಿಲ್ವೇನೋ. ಆದರೆ ಸಾಕಷ್ಟು ಜನರಲ್ಲಿ ಆತಂಕವನ್ನ ಮೂಡಿಸ್ತಾ ಇದೆ ಹೋರಾಟ ಅನ್ನೋದು ಅವರ ವಾದ. ಈಗ ಒಂದು ತಿಳ್ಕೊಳ್ಬೇಕಾದ್ರೆ ವೀರಪ್ಪನ ಕಾಡಲ್ಲಿರ್ಬೇಕಾದ್ರೆ ಅವ್ರ ಜೊತೆಗೆ ಒಂದು ಗ್ರಾಮದಲ್ಲೂ ಸಹ ಇದ್ರು. ಗ್ರಾಮದವರಿಗೆ ಅವ್ರು ಎಷ್ಟೋ ಹೆಲ್ಪನ್ನ ಮಾಡಿದ್ದಾರೆ. ಆದರೆ ಗ್ರಾಮದವ್ರು ಇಟ್ಕೊಳ್ಬೋದಾಗಿತ್ತಲ್ಲ ಅವ್ರನ್ನ. ಗ್ರಾಮದವ್ರಿಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಅವರಿಗೆ
ಅವ್ರಿಗೆ ಏನಕ್ಕೆ ಇಟ್ಕೊಡ್ದಲ್ಲೇ ಇರ್ಬೋದಾಗಿತ್ತು. ವೀರಪ್ಪನ ಇವ್ರ ಜೊತೆ ಹೋಲಿಸೋದು ಸರಿ ಅಂತ ಅನ್ಸುತ್ತೆ ತಮಗೆ? ಅಲ್ಲ ಮೇಡಮ್, ಒಂದು ಕಾರಣಕ್ಕೋಸ್ಕರ ಒಂದು ಉದಾಹರಣೆ ಕೊಟ್ಟರೆ ಆ ರೀತಿ ಆದರೆ ಈಗ ಅವರೇ ಒಪ್ಕೊಂಡ್ರು, ಅವರಿಗೆ ವೀರಪ್ಪನ ಆದರ್ಶ ಆಗ್ತಾರೆ, ನಮಗೆ ಸುಭಾಷ್ ಚಂದ್ರ ಬೋಸ್ ಆದರ್ಶ ಆಗ್ತಾರೆ, ವಿವೇಕಾನಂದರು ಆದರ್ಶ ಆಗ್ತಾರೆ. ಈಗ ವೀರಪ್ಪನ ಅವ್ರ ಆದರ್ಶ ಅಂತ ತೊಗೊಂಡ್ಮೇಲೆ ಎಷ್ಟು ಜನ ನೀವು ಸಪೋರ್ಟ್ ಮಾಡ್ತೀರಾ? ವೀರಪ್ಪನಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ? ವಿವೇಕಾನಂದರಿಗೆ ಎಷ್ಟು ಜನ ಸಪೋರ್ಟ್ ಮಾಡ್ತೀರಾ? ವೀರಪ್ಪನು ಅವರ ಒಂದು ಗುಂಪಿಗೋಸ್ಕರ ಹೋರಾಡ್ದ ಅಂತ ಹೇಳಿದ್ರು. ಒಂದು ಗುಂಪಿಗೋಸ್ಕರ ಹೋರಾಡೋಕೆ ಅವನೇನು ಅಲೆಕ್ಸಾಂಡರ್ ಲೆವೆಲಿಗೆ ಇವರು ಬೆಳೆಸಿದ್ದಾರೆ. ನಾಳೆ ಪಠ್ಯಗಳಲ್ಲಿ ವೀರಪ್ಪನೊಬ್ಬ ದೊಡ್ಡ ಹೀರೋ ಆಗ್ತಾನೆ, ವಿವೇಕಾನಂದರು ಹಿಂದಕ್ಕೆ ಹೋಗ್ತಾರೆ. ಇಂಥ ಸಂಸ್ಕೃತಿ ನಮಗೆ ಬೇಕಾ? ಇವ್ರನ್ನ ಹುಚ್ಚು ನಾಯಿ ಅಂತೇಳಿ ಇವತ್ತು ಜನತಾ ಪಟ್ಟ ಕಟ್ಟಿದ್ದಾರೆ. ಇದನ್ನ ಒಡೆದೋಡಿಸ್ಬೇಕು ಅನ್ನೋ ಒಂದು ಪಟ್ಟ ಕಟ್ಟಿದ್ದಾರೆ. ಇದನ್ನ ಅರ್ಥ ಮಾಡ್ಕೊಂಡೇ ಹೋದ್ರೆ ನಾಳೆವರೆಗೂ ನಾಡ್ವರೆಗೂ ನೀವು ಕೊನೆವರೆಗೂ ಕೂಡ ಅದನ್ನು ಹುಚ್ಚು ನಾಯಿ ಅಂತಲೇ ಕರಿತೀರಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಜನತಾ ಬಂಡಾಯನೇ ಬೇರೆ.